ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ M5 ಮಾಲ್ದು ಒಂದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಮುಂಚೆನೇ ಒಂದು ಸತಿ ಹೋಗಿದ್ವಿ ಇದಕ್ಕೆ. ಸೊ ಅವಾಗ ಇನ್ನೂ ಹೊಸ ಶಾಪ್ಗಳು ಇನ್ನೂ ಓಪನ್ ಆಗಿರಲಿಲ್ಲ. ಎಷ್ಟೊಂದು ಪೆಂಡಿಂಗ್ ಇತ್ತು, ಕೆಲಸಗಳೆಲ್ಲ ನಡೀತಾ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈಗ ನಿಮಗೋಸ್ಕರ ಅಂತಲೇ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಹೊಸೂರು ರೋಡಲ್ಲಿರೋ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ನಲ್ಲಿ ಬರುತ್ತೆ. ಆಪೋಸಿಟು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿದು ಫ್ಲೈಓವರ್ ಇರುತ್ತಲ್ಲ, ಅದು ಆಪೋಸಿಟ್ ಬರುತ್ತೆ. ನಮಗೆ ಈ ಮಾಲು 10 to 15 ಮಿನಿಟ್ಸ್ ಅಷ್ಟೇ ನಮಗೆ ರೀಚ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿ ಸಿಗ್ನಲ್ ಸಿಗುತ್ತೆ, ಸಿಗ್ನಲ್ ಯೂಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಈಗ ಒಂದು ಹೊಸದಾಗಿ ಒಂದು ಅಪಾರ್ಟ್ಮೆಂಟು ಇವಾಗ ತಾನೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಹೈದು, ಸುಮಾರು ಒಂದು 50-60 ಫ್ಲೋರ್ಸ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟು ಟೈಟಾಗಿರೋದೊಂದು ಅಪಾರ್ಟ್ಮೆಂಟ್ ನಡೀತಾ ಇದೆ. ಸೊ ನಾವಿಲ್ಲಿ ಯೂಟರ್ನ್ ತೊಗೊಂಡು, ಇದು ಬಂದು ಹೊಸೂರು ರೋಡಲ್ಲಿ ಬರುತ್ತೆ. ನಿಮಗೆ ಅಡ್ರೆಸ್ ಹುಡುಕೋದಕ್ಕೆ ಕಷ್ಟ ಆಗೋದಕ್ಕೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲೋಗ್ತಿದ್ದೀವಿ ಇವಾಗ ನಾವು? ಏನು ತಗೊಡ್ತೀವಿ M5 ಮಾಲ್ ನನಗೆ? ಮತ್ತೆ ಸುಮ್ಮನೆ ಹೋಗ್ತಾ ಇದ್ದೀವ M5 ಮಾಲ್ಗೆ? ಆಟ ಆಡೋಕ್ಕೆ, ಪ್ಲೇ ಆಡೋಕ್ಕೆ ಹೋಗ್ತಿದ್ಯಾ? ಸರಿ, ಅಲ್ಲೇನು ಕೇಳಬಾರ್ದು ಆಯಿತಾ? ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಬೇಕು. ಬರ್ಗರು ಒಳ್ಳೇದಲ್ವಲ್ಲ? ಹೋಗಿದ್ವಿ, ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಲ್ವಾ. ಜಾಸ್ತಿ ತಿನ್ನಬಾರ್ದಲ್ವ ಬರ್ಗರೆಲ್ಲ, ಒಳ್ಳೇದಲ್ವಲ್ಲ, ಹೆಲ್ತ್ ಒಳ್ಳೇದಲ್ಲ. ನಿಮ್ಮ ಮ್ಯಾಮ್ ಹೇಳ್ಕೊಟ್ಟಿದಾರಲ್ವ ಜಂಕ್ ಫುಡ್ ತಿನ್ನಬಾರ್ದು ಅಂತ. ಆದ್ರೂ ತಿನ್ಬೇಕಾ ನೀನು? ಒನ್ ಟೈಮ್ ಅಷ್ಟೇ ಆಯಿತಾ? ಇವಾಗ ಒಂದು ಸತಿ ತಗೊಟ್ಕೊಡ್ತೀನಿ ಆಯಿತಾ? ಅವಾಗೆಲ್ಲ ತಗೊಡ್ಬೇಕಾ? ಲಾಸ್ಟ್ ಟೈಮ್ ನಾನು M5 ಮಾಲ್ಗೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಬರ್ಗರ್ ಕೊಡಿಸಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದನ್ನೇ ಮತ್ತೆ ಬೇಕು ಅಂತ ಅವಳು ಅಲ್ಲಿ ಮುಂಚೆನೇ ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ಲು, ನನಗೆ ಬರ್ಗರ್ ಬೇಕೇ ಬೇಕು ಅಂತ. ಸೊ ಆಯ್ತಪ್ಪ ನೋಡೋಣ ಅಂತ ಅಂದ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿದ್ದೆ. ಸೊ ಈಗ ನಾವು ಹೋಗ್ತಾ ಇರ್ಬೇಕಾದ್ರೆ ಫಸ್ಟು ನಮಗೆ ಕಾಂಟಿನೆಂಟಲ್ ಒಂದು ಶೋರೂಮ್ ಸಿಗುತ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ. ಇದ್ರ ಆಪೋಸಿಟು ನಮಗೆ ಲೊಕೇಶನ್ ಗೊತ್ತಾಗಬೇಕಂದ್ರೆ ನಮಗೆ ಸ್ಟ್ಯಾನ್ಲಿ ಏನೊಂದು ಶೋರೂಮ್ ಇದೆ, ಅದರ ಆಪೋಸಿಟ್ M5 ಮಾಲ್ ಆಪೋಸಿಟ್ ನಮ್ಗೆ ಸಿಗುತ್ತೆ. ನಾವು ಇಲ್ಲಿಂದ ಆಲ್ರೆಡಿ ಹೊರಟಾಗ 5:30 ಆಗಿತ್ತು. ಇವಾಗ ತುಂಬ ಬೇಗ ಕತ್ಲಾಗೋದ್ರಿಂದ ಅರೌಂಡ್ ನಮಗೆ 6:30 ಥರ ಅನ್ನಿಸ್ತಾ ಇತ್ತು ನಮಗೆ ನೋಡ್ತಾ ಇದ್ದರೆ. ಬಟ್ ನೋಡಿದ್ರೆ ಇನ್ನು 5:30 ಆಗಿದೆ. ಇಲ್ಲಿ M5 ಮಾಲ್ನಲ್ಲಿ ನಾವು ಮುಂಚೆ ಹೋಗಿದ್ದಾಗ ಬರೀ M5 ಮಾಲ್ ಇತ್ತು. ಲೈಫ್ ಸ್ಟೈಲು ಮತ್ತು ಲೂಲು ಡೈರಿ ಮತ್ತು ಸುಲ್ತಾನ್ ಡೈಮಂಡ್ಸ್ದು ಜ್ಯುವೆಲ್ರಿ ಶಾಪ್ ಇತ್ತು, ಯಾವುದೂ ಸಹ ಇರಲಿಲ್ಲ. ಆವಾಗ ತಾನೇ ಹೊಸ ಶಾಪ್ಗಳು ಬೋರ್ಡ್ಗಳು ಮಾತ್ರ ಹಾಕಿದ್ರು ಅಷ್ಟೇ. ಆವಾಗ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಬಂದಿದ್ವಿ. ತುಂಬ ಕ್ರೌಡ್ ಇತ್ತು ಭಾನುವಾರ ಆಗಿರೋದ್ರಿಂದ. ಕಾರ್ ಪಾರ್ಕಿಂಗ್ ಅಂತೂ ಜಾಗನೇ ಇರಲಿಲ್ಲ. ಸೊ ಉದ್ದಕ್ಕೂ ಕಾರು ನಿಲ್ಲಿಸ್ಕೊಳ್ಳೋದಕ್ಕೆ ವೇಟಿಂಗಲ್ಲಿತ್ತು. ಸೊ ಕಾರಲ್ಲಿದ್ದಾಗಲೇ ನಾವು ಸುಮಾರು ಒಂದು 15 ಮಿನಿಟ್ಸು 20 ಮಿನಿಟ್ಸು ವೆಯ್ಟ್ ಮಾಡಿದ್ವಿ. ಹೋಪ್ಫುಲಿ ತುಂಬ ಕ್ಯೂ ಇತ್ತು. ನೋಡ್ತಾ ಇದ್ದೀರಲ್ವ, ತುಂಬ ಕ್ಯೂ ಇದೆ. ಫುಲ್ ಲಾಂಗ್ ಡಿಸ್ಟೆನ್ಸ್ವರೆಗೂ ಕ್ಯೂ ಇತ್ತು ನಮಗೆ. ಸೊ ಫುಲ್ಲಿ ಹಾಗೆ ನಿಧಾನಕ್ಕೆ ಮೂವ್ ಆಗ್ತಾಯಿತ್ತು. ಸಂಡೇಸ್ ಅಲ್ವಾ, ಆಲ್ಮೋಸ್ಟ್ ಎಲ್ಲರೂ ಔಟಿಂಗ್ ಬಂದೇ ಬರ್ತಾರಲ್ವ. ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಇವಾಗ M5 ಮಾಲ್ಗೆ ಹೋಗಿ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಇದು ನೋಡಿ ಅಪೋಸಿಟ್ ಸ್ಟ್ಯಾನ್ಲಿ ಬರುತ್ತೆ ನಮಗೆ. ಇದು M5 ಮಾಲು. ತುಂಬ ಜನ ಇದ್ದರು. ಒನ್ ಡೇ ನಿಮಗೆ ಎಲ್ಲ ಒಂದೇ ಶಾಪಲ್ಲಿ ಸಿಗೋ ಥರ ಇದೆ ಐಟಮ್ಸ್ಗಳು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಏನೇನು ಬಳಸ್ತೀವಿ ಎಲ್ಲ ಒಂದೇ ನಮಗೆ ಶೋರೂಮಲ್ಲಿ ಸಿಕ್ಬಿಡುತ್ತೆ. ಅಷ್ಟು ಡಿಸೈನು, ವೆರೈಟೀಸ್ ಆಫ್ ಕಲೆಕ್ಷನ್ಸು ಎಲ್ಲ ಪ್ರತಿಯೊಂದು ಇದೆ. ಮಕ್ಳಿಗಂತೂ ತುಂಬ ಖುಷಿಪಟ್ಟರು. ಎಂಟ್ರಿ ಹೋಗ್ತಿದ್ದಂಗೆ ಅವರು ಅಲ್ಲೇ ಕುಂದಾಡ್ಬಿಟ್ರು. ಅವ್ರಿಗೆ ಏನೋ ಒಂದು ಮೈಂಡಿಗೆ ಅನಿಸುತ್ತೆ ಅಲ್ವಾ, ಚಿಕ್ಕ ಮಕ್ಕಳಲ್ವ, ಸ್ವಲ್ಪ ಹಾಗೆ ಫೀಲ್ ಆಗುತ್ತೆ ಅವ್ರಿಗೆ. ಸೊ ನಾವು ಇವಾಗ ಇಲ್ಲಿಂದ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಇದು ಮೇನ್ ಎಂಟ್ರೆನ್ಸು ನೋಡಿ. ಅಮ್ಮ ಅಣ್ಣ ಎಲ್ಲ ಇಲ್ಲೇ ನಿಯರ್ ಬೈ ಇರೋದ್ರಿಂದ
ಅವರು ಸಹ ನಮ್ಮ ಜೊತೆಗೆ M5 ಮಾಲ್ಗೆ ಹೋಗೋಣ ಅಂತ ಕರೆದಿದ್ದೆ ಬಂದಿದ್ದರು. ಅವರು ಯಾವತ್ತೂ M5 ಮಾಲ್ ನೋಡಿರಲಿಲ್ಲ. ಆಲ್ಮೋಸ್ಟ್ ಇದು 1 ಇಯರ್ ಆಗಿದೆ ಇದು ಮಾಲ್ ಓಪನ್ ಆಗಿ. ಸೊ ಇಲ್ಲಿ ಒಳಗಡೆ ಎಂಟ್ರಿ ತೊಗೊಂಡ್ಮೇಲೆ ಚೆಕಿಂಗ್ ಮಾಡಿ ನಮ್ಮನ್ನ ಒಳಗಡೆಯಿಂದ ಚೆಕಿಂಗ್ ಮಾಡಿ ಬಿಡ್ತಾರೆ. ಇದು ಎಂಟ್ರಿ ಆದ ತಕ್ಷಣ ನಮಗೆ ಗ್ರೌಂಡ್ ಫ್ಲೋರು, ನಾವು ಮುಂಚೆ ಹೋದಾಗ ಗ್ರೌಂಡ್ ಫ್ಲೋರ್ ಇದು ಇನ್ನೂ ಏನು ಪ್ರಿಪೇರ್ ಆಗಿರಲಿಲ್ಲ. ಸೊ ಇವಾಗ ಲೂಲು ಡೈರಿ ಅಂತ ಮಾಡಿದ್ದಾರೆ. ಲೂಲು ಡೈಲಿ ಅಂತ ಒಂದು ಶಾಪ್ ಇದೆ ಒಳಗಡೆ. ಸೊ ಎಂಟ್ರಿ ಮೆಟ್ಲು ಫಸ್ಟು ನಮಗೆ ಎಂಟ್ರಿ ಆದ ತಕ್ಷಣ ಇದು ಡೌನ್ ಸ್ಟೇರ್ಸ್ ಇದೆ ಒಳಗಡೆ ಹೋದ ತಕ್ಷಣವೇ ಇದು ಒಂದು ಏನೋ ಒಂಥರ ಯೂನಿಕ್ ಅನಿಸ್ಬಿಡ್ತು ನಮಗೆ. ಡಿಸೈನು, ಆ ಲೈಟಿಂಗು, ಮಕ್ಕಳಂತೂ ತುಂಬ ಖುಷಿಪಟ್ಟರು. ಎಂಟ್ರಿಯಲ್ಲಿ ನಮಗೆ ಹೈಲ್ಯಾಂಡರ್ ಅಂತ ಟೋಕಿಯೋ ಟಾಕೀಸ್ ಅಂತ ಒಂದು ನಮಗೆ ಶಾಪ್ ಸಿಗುತ್ತೆ. ಇಲ್ಲಿ ಒಂದು 70% ಆಫರ್ ನಡೀತಾ ಇತ್ತು. ಬಟ್ ಇದೇನೆಂದರೆ ಆಫರ್ಸ್ಗಳೆಲ್ಲ ಆದಷ್ಟು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನಾನು ಹೋಗಿದ್ದಾಗ ಸಂಡೇಸ್ ಆಗಿದ್ದರಿಂದ ಅಲ್ಲಿ ನಾನು ಕೇಳಿದಾಗ ಅವರು ಇದು ಆಫರ್ಸ್ ಬಂದ್ಬಿಟ್ಟು ಸ್ಯಾಟರ್ಡೆ, ಸಂಡೇ, ಫ್ರೈಡೇಸ್ ಇರುತ್ತೆ ಅಂತ ಹೇಳಿದ್ರು. ವೆಸ್ಟರ್ನ್ ಔಟ್ಫಿಟ್ಗಳು ತುಂಬ ಚೆನ್ನಾಗಿತ್ತು. ಮಕ್ಳಿಗೂ ಇತ್ತು, ಸ್ವಲ್ಪ ಎಲ್ಡರ್ಸು, ಯಂಗರ್ಸು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ಗಳು, ಟಾಪ್ಸ್ಗಳು, ಟೀ ಶರ್ಟ್ಸ್ಗಳು, ಪ್ಯಾಂಟ್ಸು, ನೈಟ್ ಪ್ಯಾಂಟ್ಸು, ನೈಟ್ ವೇರ್ಸು ಎಲ್ಲ ಪ್ರತಿಯೊಬ್ಬರು ಜೆಂಟ್ಸು, ಲೇಡೀಸು, ಕಿಡ್ಸು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇತ್ತು. 70% ಆಫರ್ ಇರೋದ್ರಿಂದ ಏನು ಪ್ರೈಸ್ ಇದೆಯೋ ಅದ್ರ ಮೇಲೆ 70% ಖಂಡಿತವಾಗೂ ಅಲ್ಲಿ ಆಫರ್ ನಡೀತಾ ಇತ್ತು. ಸೊ ಹಾಗೆ ಇದನ್ನು ಒಳಗಡೆ ಹೋಗಿ ಒಂದು ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡು ಬಂದೆ. ವೆಸ್ಟರ್ನ್ ಔಟ್ಫಿಟ್ಗಳು ತುಂಬ ಚೆನ್ನಾಗಿದೆ. ಮಾಡರ್ನೇಟ್ ಆಗಿ ಬಳಸೋರಿಗೆ ತುಂಬ ಯೂನಿಕ್ ಡಿಸೈನ್ಸ್ಗಳು ಎಲ್ಲ ಅವೈಲೇಬಲ್ ಇತ್ತು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾವು ಮುಂಚೆ ಇದ್ರದ್ದು ಈ ಶಾಪೇ ಇರಲಿಲ್ಲ, ಇದು ಹೊಸ್ದಾಗಿ ಆಗಿತ್ತು ಶಾಪು. ಸೊ ಇದಾದಿ ಎಂಟ್ರಿ ಆದ ತಕ್ಷಣವೇ ನಮಗೆ ಡೈರೆಕ್ಟಾಗಿ ಎಲ್ಲರ ಫೇವ್ರೇಟು, ಲೇಡೀಸ್ ಫೇವ್ರೇಟ್ ಇತ್ತು. ಸೊ ನಮ್ಮ ಕಣ್ಣು ಫಸ್ಟ್ ಅಲ್ಲಿಗೆ ಹೋಗುತ್ತೆ. ಮಕ್ಕಳು ಅಷ್ಟೇ ಬ್ರೇಸ್ಲೆಟ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಯಾದರು. ಅವ್ರ ಥಿಂಗ್ಸ್ಗಳೇನಾರು ಇದ್ದಾಗ ಅವ್ರು ತುಂಬ ಜಾಸ್ತಿ ಖುಷಿ ಪಡ್ತಾರಲ್ವ. ಹಾಗೆ ಈಗ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು. ಇಲ್ಲೊಂದು ಚೈನ್ ನೋಡಿದೆ, ತುಂಬ ಚೆನ್ನಾಗಿದೆ ಅಂತು. ಡಿಸೈನು ಸಹ ಯೂನಿಕ್ ಆಗಿತ್ತು. ಕಲೆಕ್ಷನ್ಸ್ ಎಷ್ಟು ವೆರೈಟೀಸ್ ಆಫ್ ಇದೆ ಅಂತಂದರೆ ಯೂನಿಕ್ ಡಿಸೈನ್ ತೊಗೋಬೇಕು ಅಂತ ಹೋಗ್ಬಿಟ್ರಂತೂ ಯಾವ ಡಿಸೈನ್ ತೊಗೋಬೇಕು ಏನು ಅಂತಲೇ ಗೊತ್ತಾಗಲ್ಲ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಡಿಸೈನ್ಸು. ನನ್ನ ಮಗಳು ಈ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಟ್ರೈ ಮಾಡಮ್ಮ ಅಂತ ಹೇಳಿದೆ. ಅದನ್ನು ಅವ್ರು ತೆಕ್ಕೊಡ್ತಿದ್ರು. ಅಷ್ಟರಲ್ಲಿ ಅದ್ರ ಬ್ಯಾಕ್ ಸೈಡು ತುಂಬ ಇನ್ನೂ ಹೊಸ ಯೂನಿಕ್ ಡಿಸೈನ್ಸ್ಗಳೆಲ್ಲ ಇದೆ. ಸೊ ನೋಡ್ತಾ ಇರ್ಬೋದು, ಒಂದೊಂದು ಡಿಸೈನ್ ಇದೆ. ಹಾರ್ಟ್ ಡಿಸೈನ್ದು, ಪೆಂಡೆಂಟು, ಪರ್ಲ್ ಡಿಸೈನ್ದು ಇರೋವಂಥದ್ದು ಎಲ್ಲನೂ ಅಷ್ಟೇ. ಡಾಲರ್ಗಳಷ್ಟೇ ಒಂದೊಂದು ಥರ ಡಿಸೈನ್ ಇದೆ. ಮತ್ತು ಸಿಲ್ವರ್ ಪೆಂಡೆಂಟು ಸಹ ಇದೆ. ಆ್ಯಂಟಿಕಲ್ಲು ಸ್ವಲ್ಪ ಡಿಸೈನ್ಸ್ ಇರೋದು, ಮತ್ತು ಮಂಗಳಸೂತ್ರ ಟೈಪ್ ಥರ ಡಿಸೈನ್ಸ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ವೇರ್ ಮಾಡಿ ನೋಡ್ತೀನಿ, ಚೆನ್ನಾಗಿದ್ದರಿಂದ ತೊಗೊಳ್ಳೋಣ ಅಂತ ನೋಡ್ತಿಲ್ಲ. ಇದು ಅರೌಂಡ್ ಪ್ರೈಸ್ ಬಂದ್ಬಿಟ್ಟು $799 ಹಾಕಿದ್ರು. ಇದು ಕಲರ್ ಹೋಗುತ್ತಾ ಅಂತ ಕೇಳಿದಾಗ ಅವರು ಸ್ವಲ್ಪ ಹಾಟ್ ವಾಟ್ರು ಮತ್ತು ನೀವು ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡಬಾರ್ದು ಜಾಸ್ತಿ, ಇಲ್ಲಾಂದರೆ ನಿಮಗೆ ಲೈಫ್ ಟೈಮ್ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಅದನ್ನು ಕ್ಯಾರಿ ಮಾಡ್ತೀರಾ, ಯಾವ ರೀತಿ ಇಟ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಮಕ್ಳಿಗೂ ಅಷ್ಟೇ ಬ್ರೇಸ್ಲೆಟ್ಗಳು $50, $75 ಆ ರೇಂಜಲ್ಲಿ ಒಳ್ಳೊಳ್ಳೆ ಕಲರ್ಸು ಕಾಂಬಿನೇಷನ್ ಮಾಡಿರೋವಂಥವು ಒಂಥರ ಯೂನಿಕ್ ಡಿಸೈನ್ಸ್ಗಳೆಲ್ಲ ಅವೈಲೇಬಲ್ ಇದೆ. ಮಕ್ಳಿಗೂ ತುಂಬ ಚೆನ್ನಾಗಿದೆ. ಬ್ರಾಸ್ಲೆಟ್ಗಳು ಸುಮಾರು ಒಂದು 10 to 20 ವೆರೈಟೀಸ್ ಆಫ್ ಬ್ರಾಸ್ಲೆಟ್ಗಳಿತ್ತು. ಮಕ್ಕಳು ಕೂಡ ಹಾಕೋಬೋದು. ಎಲ್ಡರ್ಸು, ಯಂಗರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆ ಥರ ಟೈಪು ಇಲ್ಲಿ ಬ್ಯಾಂಗಲ್ಸ್ ಟೈಪಲ್ಲಿರುವಂತಹ ಬ್ರಾಸ್ಲೆಟ್ಗಳು ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ಮೂವ್ ಆನ್ ಆಗೋಣ. ನಮ್ಮದು ಕೈ ರಿಂಗ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಷ್ಟೋ ಒಂದು 20 to 30 ವೆರೈಟೀಸ್ ಆಫ್ ಡಿಸೈನ್ಸ್ ಇತ್ತು. ಸೊ ಎಲ್ಲನೂ ನೋಡಿದ್ವಿ, ಒಂದೊಂದು ಹಾಕಿ ಯಾವ ರೀತಿ ಕಾಣುತ್ತೆ ಅಂತ. ನಾನು ಅಂದ್ಕೊಂಡೆ ಅಟ್ಲೀಸ್ಟು ಒಂದು ಥರ ತೊಗೊಳ್ಳೋಣ, ಯಾಕೆಂದರೆ ಕಾಸ್ಟ್ಲಿ ಇರುತ್ತಲ್ವ ಮಾಲಲ್ಲಿ ಅಂತ ನಾನು ಅಂದ್ಕೊಂಡೆ. ಬಟ್ ಒಂದೇ ಒಂದು ತೊಗೊಂಡ್ಬಿಡೋಣ, ಪ್ರೈಸ್ ಕೇಳೋಣ ಫಸ್ಟು ಅಂತ ನಾನು ಕೇಳಿದೆ. ಪ್ರೈಸು ಅವರು $199 ಅಂತ ಹೇಳಿದ್ರು. ಸೊ ಪ್ರೈಸು ಪರವಾಗಿಲ್ಲ, ರೀಸನಬಲ್ ಇದೆ ಅಂತ ಅನ್ನಿಸ್ತು. ಸೊ ನೋಡೋಣ ಅಂತ ಒಂದೊಂದನ್ನೇ ಟ್ರೈ ಮಾಡ್ತಾಯಿದ್ದೀನಿ.
ಡಿಸೈನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಎಲ್ಲನೂ ಇಷ್ಟ ಆಗ್ತಿತ್ತು. ನಮ್ಮ ಹೆಣ್ಮಕ್ಳುಗಳಿಗೆ ಈ ಥರ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲಿ, ಈ ಥರ ಮಾಲ್ಗಳಲ್ಲಿ ಇಂಥ ಡಿಸೈನ್ಸ್ಗಳು ಸಿಕ್ಕಿದ್ರೆ ಎಲ್ಲನೂ ತೊಗೋಬೇಕು ಅಂತಲೇ ಅನಿಸೋದು. ಆಬ್ವಿಯಸ್ಲಿ ಎಲ್ರಿಗೂ ಅದೇ ಮೈಂಡ್ಸೆಟ್ ಇರುತ್ತೆ. ಸೊ ಒಂದೊಂದನ್ನೇ ನಾನು ಟ್ರೈ ಮಾಡಿದೆ. ಇದರ ಲಾಸ್ಟಲ್ಲಿ ಒಂದು ಡಿಸೈನ್ ನನಗೆ ತುಂಬ ಇಷ್ಟ ಅನ್ನಿಸ್ತು, ಸ್ವಲ್ಪ ಬಟರ್ಫ್ಲೈ ಟೈಪ್ ಇತ್ತು. ಸೊ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಬ್ರೇಸ್ಲೆಟು, ಆ್ಯಂಕಲ್ ಡಿಸೈನ್ಸ್ ಇರೋವಂಥದ್ದು, ಥ್ರೆಡ್ಡಿಂಗ್ ಇರೋವಂಥದ್ದು, ಬ್ಯಾಂಗಲ್ಸ್ ಟೈಪ್ ಇರೋವಂಥವು ಎಲ್ಲ ವೆರೈಟೀಸ್ ಆಫ್ ಬ್ಯಾಂಗಲ್ ಇತ್ತು. ಸೊ ಹಾಗೆ ಒಂದು ನೋಡಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದೊಂದು ಡಿಸೈನ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ನನಗೆ ಇದೊಂದು ಡಿಸೈನ್ ತುಂಬ ಇಷ್ಟ ಆಯಿತು. ಸೊ ನಾನು ಇದನ್ನೊಂದನ್ನು ತೊಗೊಂಡೆ. ನನ್ನ ಕೈಗೂ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಲೂಸು ಟೈಟ್ ಆ ಥರ ಎಲ್ಲ ಏನು ಅನ್ನಿಸ್ತಾ ಇರಲಿಲ್ಲ, ಪರ್ಫೆಕ್ಟ್ ಅನ್ನಿಸ್ತು. ಸೊ ಅದರಿಂದಾಗಿ ನನಗೆ ತುಂಬ ಡಿಸೈನ್ ಇಷ್ಟ ಆಯಿತು. ಅಡ್ಜಸ್ಟಬಲ್ ಇದೆ, ಸ್ವಲ್ಪ ಮೂವ್ ಮಾಡಿಕೊಂಡ್ರೆ ಸ್ವಲ್ಪ ಟೈಟು ಲೂಸ್ ಮಾಡ್ಕೋಬೋದು. ಎರಡು ಕೈಗೂ ನನಗೆ ಆಗ್ತಾ ಬಂತು. ಸೊ ಅದರಿಂದ ಇದು ಒಂದನ್ನು ಮಾತ್ರ ನಾನು ತೊಗೊಂಡೆ. ಹಾಗೆ ನಾನು ಹೇಳಿದಾಗೆ ಇದು 799 ಚೈನು. ಯಾವುದಾದ್ರು ತೊಗೊಳ್ಳಿ, ಎಲ್ಲ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ, ಡಿಫ್ರೆಂಟ್ ಪೆಂಡೆಂಟ್ಸ್ ಇದೆ. ಆಲ್ಮೋಸ್ಟ್ ಬರೀ ಪೆಂಡೆಂಟ್ ಚೈನ್ಸೇ ಸುಮಾರು ಒಂದು ಎಣಿಸಿದ್ರೆ ಅಟ್ಲೀಸ್ಟ್ 1000 ವೆರೈಟೀಸ್ ಆಫ್ ಕೌಂಟ್ಲೆಸ್ಸೇ ಇತ್ತು ಅನಿಸುತ್ತೆ. ಅವ್ರು ಇನ್ನೂ ಬ್ಯಾಕ್ ಸೈಡೆಲ್ಲ ಇಟ್ಕೊಂಡಿದ್ರು. ಸೊ ನಾನು ಲೈಟಾಗಿ ಏನೇನು ಮೇಲಿಟ್ಟಿದ್ದಾರೆ ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಹೋಪ್ಫುಲಿ ಇದೆರಡು ತುಂಬ ಇಷ್ಟ ಆಯಿತು. ಸೊ ಎರಡು ತೊಗೊಳ್ಳೋಣ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ. ಹಾಗೆ ಬೇರೆ ಬೇರೆ ಡಿಸೈನ್ಸ್ದು ರಿಂಗ್ ಟೈಪ್ಸ್ ಇರೋಂತಹ ಡಿಸೈನ್ಸ್ ಎಲ್ಲ ಇತ್ತು. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಬೇರೆ ಬೇರೆ ವೆರೈಟೀಸ್ ಆಫ್ ರಿಂಗ್ಸ್ಗಳು, ಗೋಲ್ಡಲ್ಲಿ ಇರೋವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಇಯರಿಂಗ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಇಯರಿಂಗ್ಸು ಒಂದಕ್ಕಿಂತ ಒಂದು ಸ್ವಲ್ಪ ಬೇರೆ ಬೇರೆ ಯೂನಿಕ್ ಡಿಸೈನ್ಸ್ ಇತ್ತು. ಸೊ ಇಯರಿಂಗ್ಸ್ ಏನು ನಾನು ತೊಗೊಳಕ್ಕೆ ಹೋಗಿಲ್ಲ. ಸೊ ನಾನು ಹೋಪ್ಫುಲಿ ಸುಮ್ಮನೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಬಂದಾಗ ನಿಮಗೆ ಯೂಸ್ಫುಲ್ ಆಗಲಿ, ನಾವು ಮಾಡ್ತಿರೋಂಥ ವಿಡಿಯೋ 10 ಜನಕ್ಕಾರೆ ಯೂಸ್ ಆಗಲಿ, ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಅವರು ಎಲ್ಲೆಲ್ಲೋ ಸರ್ಚ್ ಮಾಡ್ತಾ ಇರ್ತಾರೆ, ಏನನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಒಂದೇ ಕಡೆ ನಮಗೆ ಬೇಕಾಗಿರೋಂಥ ಡಿಸೈನ್ಸ್ಗಳು ಸಿಕ್ಕಿದಾಗ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಇದು ನೋಡಿ, ಸಿಲ್ವರ್ ಟೈಪಲ್ಲಿ ಕಲರಲ್ಲಿರೋದು ಸಿಂಗಲ್ ಬ್ಯಾಂಗಲ್ಸು ತುಂಬ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗಿತ್ತು. ಸೊ ಪ್ರೈಸು ನಾನು ನೋಡಿ ಇಲ್ಲ ಇದ್ರ ಮೇಲೆ ಬರ್ತಿದ್ದಾರೆ, 399 ಅಂತ ಬರ್ತಿದ್ದಾರೆ. ಆಫರೆಲ್ಲ ಏನಿಲ್ಲ ಇದರಲ್ಲಿ, ಆಲ್ಮೋಸ್ಟು ಆಫರ್ ಕಟ್ ಆಫ್ ಮಾಡೇ ಅವರು ಪ್ರೈಸ್ ಬರ್ತಿರೋದು. ನೀವು ಯಾವಾಗಲಾರ ಹೋಗ್ಬೋದು, ವೀಕೆಂಡ್ ಅಂತಲೇ ಏನಿಲ್ಲ, ವೀಕ್ ಡೇಸಲ್ಲೂ ಇದೇನು ಸೇಮ್ ಪ್ರೈಸ್ ಇರುತ್ತೋ ಅದೇ ಇರುತ್ತೆ. ಸೊ ಇದು ನನ್ನ ಮಗಳಿಗೆ ಇಷ್ಟ ಆಯಿತು. ಇದು ಒಂದು ಹಾಕಿ ನೋಡೋಣ ಅಂತ ಆಗುತ್ತಾ ಕೈಗೆ ಅಂತ ನೋಡ್ತಾ ಇದ್ದಾಳೆ. ಇದಿಷ್ಟ ಆಯಿತು ಅನಿಸುತ್ತೆ ಅವಳಿಗೆ. ಸೊ ಹೀಗೆ ಸುಮಾರು ಡಿಸೈನ್ಸ್ಗಳಿತ್ತು, ಎಲ್ಲನೂ ಟ್ರೈ ಮಾಡ್ತಾ ಇದ್ಲು. 1-2-3 ಡಿಸೈನ್ಗಳು. ಚಿಕ್ಕವಳಿಗೆ ಏನು ಡಿಸೈನ್ಸ್ಗಳು, ಸ್ಮಾಲ್ ಸೈಜ್ ಎಲ್ಲ ಏನಿರಲಿಲ್ಲ. ಇದು ಸ್ವಲ್ಪ ಫುಲ್ಲು ಗೋಲ್ಡ್ ಶೇಡೆಡ್ ಇರುತ್ತೆ. ಇದು ಸ್ವಲ್ಪ ಸ್ಟೋನ್ಸು ಆ ಥರ ವೆರೈಟೀಸ್ ಆಫ್ ಇದೆ. ನಿಮಗೆ ಏನಲ್ಲಿ ಹೋದರೆ ಪ್ರೈಸಸ್ಗಳು ಸಪ್ರೇಟಾಗಿ ಏನು ಕೇಳೋ ಅಂಥದ್ದು ಏನಿಲ್ಲ. ಒಂದೊಂದು ಪ್ರಾಡಕ್ಟ್ ಮೇಲೆ ಅವರೇ ರೇಟಿಂಗ್ ಹಾಕ್ಬಿಟ್ಟಿದ್ದಾರೆ, ಒಂದೊಂದಕ್ಕೂ ಕೇಳೋದೇನಿಲ್ಲ. ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ, ಕಡಗಳಿದೆ, ಜ್ಯುವೆಲ್ರಿಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಚೈನು ಮತ್ತು ಕಡ ಎಲ್ಲ 799 ಇತ್ತು. ಮತ್ತು ನಿಮಗೆ ಇಯರಿಂಗ್ಸ್ಗಳು ಒಂದೊಂದು ರೇಟ್ ಇದೆ. 399, 299, 499, 599. ಡಿಸೈನ್ ಯಾವ ರೀತಿ ಇರುತ್ತೋ ರೇಂಜು ಅದೇ ರೀತಿ. ಒಂದೊಂದು ಮೆಟೀರಿಯಲ್ ಒಂದೊಂದು ರೀತಿ ಇದೆ. ಆ್ಯಂಟಿಕ್ಕಲ್ಲಿರೋದು ಒಂದು ವೆರೈಟೀಸ್ ಆಫ್ ಇರೋಕ್ಕೆ ಒಂದು ಪ್ರೈಸು, ಮತ್ತು ವೈಟ್ ಇರೋದು, ವೈಟ್ ಸ್ಟೋನ್ ಇರೋವಂಥದ್ದು, ಸ್ವಲ್ಪ ಯುನಿಕ್ ಆಗಿರೋ ಡಿಸೈನ್ಸ್ಗಳು. ಇದು ಬಂದ್ಬಿಟ್ಟು ನೋಡಿ, ಇನಾರ ಅಂತ ಇದು ಶಾಪ್ ಹೆಸರು. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಎಂಟ್ರಿ ಆದ ತಕ್ಷಣ ಈ ಶಾಪ್ ಅವೈಲೇಬಲ್ ಇರುತ್ತೆ. ಹೋಗಿ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಯೂನಿಕ್ ಕಲೆಕ್ಷನ್ಗಳಿದೆ. ನಿಮಗೆ ಹೋಪ್ಫುಲಿ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದಾದಮೇಲೆ ನಮಗೆ ಲುಲು ಡೈಲಿ ಅನ್ನೋದೊಂದು ಶಾಪ್ ಇದೆ. ಇದು ಆಲ್ಮೋಸ್ಟ್ ಗ್ರಾಸರಿ ಎಲ್ಲ ಇನ್ಕ್ಲೂಡಿಂಗ್ ಏನೇನು ನಾವು ಮನೆಗೆ ಏನೇನು ಯೂಸ್ ಮಾಡ್ತೀವಿ ಪ್ರತಿಯೊಂದು ಐಟಮ್ಸ್ಗಳಿದೆ. ಇಲ್ಲಿ ಯಾವುದೇ ವಿಡಿಯೋ ಅಲೋ ಇರಲಿಲ್ಲ, ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಯಾರೆಲ್ಲ ಮೊಬೈಲ್ ಪ್ರಿಯರ್ ಇರ್ತಾರೆ, ಯೂನಿಕ್ ಡಿಸೈನ್ಸ್ ಇರೋವಂಥ ಕವರ್ಗಳು ಹಾಕ್ಕೋಬೇಕು ಅಂತ ಹುಡುಕ್ತಾ ಇರ್ತೀವಿ. ಎಲ್ಲೆಲ್ಲೋ ಶಾಪ್ಗಳಲ್ಲಿ ಕೇಳ್ತೀವಿ, ಮೊಬೈಲಲ್ಲಿ ನೋಡಿರ್ತೀವಿ ಡಿಸೈನ್ಸ್ಗಳು. ಸೊ ಇದೇ ಡಿಸೈನ್ ತರಿಸ್ಕೊಡಿ ಅಂತ ನಾವು ಶಾಪ್ಗಳೆಲ್ಲ ಹೋಗಿ ಕೇಳ್ತೀವಿ, ಆದರೆ ಗೋಜೆ ಇರೋದಿಲ್ಲ ನಮಗೆ.
ನೋಡಿ ಒನ್ ಟೈಮ್ ಇಲ್ಲಿ ಬಂದರೆ ನೀವು ಯಾವ ಥರ ಮೈಂಡಲ್ಲಿ ಅಂದ್ಕೊಂಡು ಬಂದಿರ್ತೀರೋ ಯಾವುದೋ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗೋದು ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ. ಏಕೆಂದರೆ ಅಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸು ಮೊಬೈಲ್ದು ಕ್ಯಾಪ್ ಕವರಲ್ಲಿ ಅವೈಲಬಲ್ ಇದೆ. ಸೊ ಇದಾದಮೇಲೆ ನಾವು ಫಸ್ಟ್ ಗ್ರೌಂಡ್ ಫ್ಲೋರೆಲ್ಲ ಮುಗಿಸ್ಕೊಂಡು ಫಸ್ಟ್ ಫ್ಲೋರಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಮಗೆ ಏನೇನಿದೆ ಅಂತ ನೋಡೋಣ ಬನ್ನಿ. ನಮಗಿಲ್ಲಿ ನೇಲ್ಸ್ ಅವರ ಅಂತ ಒಂದು ನೇಲ್ ಆರ್ಟ್, ಅಲ್ಲೇ ನಿಮಗೆ ಯಾವ ಥರ ಟೈಪ್ ಡಿಸೈನ್ ಬೇಕು ಅವ್ರಿಗೆ ನೀವು ಹೇಳಿದ್ರೆ ಆ ಥರ ಟೈಪ್ ಆಫ್ ಡಿಸೈನ್ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ನಮಗೆ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಜ್ಯುವೆಲ್ರೀಸ್ಗಳು, ಆ್ಯಂಟಿಕ್ ಜ್ಯುವೆಲ್ಸ್ರಿ ಎಲ್ಲ ಪ್ರತಿಯೊಂದು ಯಾವ ಥರ ಬೇಕೋ ಅದು ಅವೈಲಬಿಲಿಟಿ ಇದೆ. ಹಾಗೆ ಡೈಮಂಡ್ ಶಾಪ್ಸ್ಗಳು ಇದೆ. ಇದು ಡೈಮಂಡ್ಸ್ ಅಂತ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ಇದರಲ್ಲಿ ನಿಮಗೆ ಶಾಪ್ಸ್ ಎಲ್ಲ ಅವೈಲಬಲ್ ಇದೆ. ಇದಾದಮೇಲೆ ನಮಗೆ ಒಂದೊಂದು ರೀತಿಯ ಒಂದೊಂದು ಶಾಪ್ಸ್ಗಳಲ್ಲಿ ಅವೈಲೇಬಲ್ ಇದೆ. ನಾವು ಹೋದಾಗ ಇಲ್ಲಿ ಡೋರೆಮಾನ್ದು ಒಂದು ಶೋಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಸೊ ಏನದು ಶೋ ಅಂತ ನಾನು ಕೇಳಿದೆ. ಅವರು ಹೇಳಿದ್ರು ಇದು ನೋಡಿ ಡೋರೆಮಾನ್ ಶೋ ಯಾರ್ಯಾರು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳುಗಳು ಇಂದ ಹಿಡಿದು ದೊಡ್ಡವರು ಸಹ ನೋಡ್ತೀವಿ ಆಲ್ಮೋಸ್ಟು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಒಂದು ಟಾಸ್ಕ್ ಥರ ನಡೀತಾ ಇತ್ತು. ಸೊ ಅದೇ ಗ್ರೌಂಡ್ ಫ್ಲೋರಲ್ಲಿ ಮುಗಿಸ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣವೇ ನಮಗೆ ಅಲ್ಲಿ ಫೇಸಸ್ ಕನ್ನಡದ್ದು ಆಲ್ಮೋಸ್ಟ್ ಎಲ್ಲ ರೇಂಜಾಗಿರೋ ಎಲ್ಲ ಶೇಡ್ಸ್ ಪ್ರಾಡಕ್ಟ್ನ ಅಲ್ಲಿ ಅವೈಲಬಲ್ ಇದೆ. ಸೊ ಇದನ್ನು ನಾವು ನಮಗೆ ಯಾವುದು ಯೂಸ್ ಆಗುತ್ತೆ ಶೇಡ್ಸು ನೋಡಿಕೊಂಡು ನಾವು ತೊಗೊಳ್ಬೋದು. ಟೆಸ್ಟಿಂಗು ಕೂಡ ಅವೈಲಬಲ್ ಇದೆ. ನಾನು ಒಂದು ಪೌಡ್ರು ಟೈಪ್ ಹುಡುಕ್ತಾ ಇದ್ದೆ. ಸೊ ಅದನ್ನು ಅವ್ರ ಹತ್ರ ಕೇಳ್ತಾ ಇದ್ದೆ. ಅವರು ಫೇಸ್ಗೆ ಅಪ್ಲೈ ಮಾಡ್ತೀನಿ ಅಂತ ಅಂದರು. ಸೊ ಇಲ್ಲ ನಾನು ಟ್ರಯಲ್ ನೋಡ್ತೀನಿ ಇಷ್ಟೇ, ಹ್ಯಾಂಡ್ಗೆ ನೋಡೋಣ, ನನಗೆ ಅದು ಶೇಡ್ ಇಷ್ಟ ಆದರೆ ಆಮೇಲೆ ಫೇಸ್ಗೆ ಹಾಕೊಳ್ಳೋಣ ಅಂತ ಹೇಳಿದೆ. ಸೊ ನಾನು ಹುಡುಕಿದ ಶೇಡು ಈ ಫೇಸಸ್ ಕೆನಡಾದಲ್ಲಿ ಅವೈಲಬಲ್ ಅಷ್ಟು ನನಗೆ ಇಷ್ಟ ಆಗಿಲ್ಲ. ಸೊ ಅದರಿಂದ ಇದ್ರದ್ದು ಏನೇನಿದೆ ಪ್ರತಿಯೊಂದು ರೇಂಜಲ್ಲಿ ಮೀಡಿಯಮ್ ರೇಂಜು, ಸ್ವಲ್ಪ ಲೋ ಲೆವೆಲ್ಲು, ಹೈ ಲೆವೆಲ್ ಥರ ಎಲ್ಲ ಪ್ರತಿಯೊಂದು ರೇಂಜದ್ದು ಅವೈಲಬಲ್ ಇದೆ. ಸೊ ಇದಾದಮೇಲೆ ಡೋರೆಮಾನ್ದು 5th 6th ಏನು ಪ್ರೋಗ್ರಾಮ್ ಇತ್ತು ಅದರದೊಂದು ಪೋಸ್ಟರ್ ಹಾಕಿದ್ರು. ಆ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ. ಸೊ ಅದನ್ನ ಒಂದು ಫೋಟೋ ತೊಗೊಂಡೆ ಅದರದ್ದು. ಇದಾದಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲೂ ಅಷ್ಟೇ ಆಲ್ಡೋ ಅನ್ನೋದು ಒಂದು ಶಾಪ್ ಇತ್ತು, ಆಕ್ಸೆಸರೀಸ್ ಇದ್ದಿರೋದು. ಅಲ್ಲೂ ಅಷ್ಟೇ ವ್ಯಾನಿಟಿ ಬ್ಯಾಗ್ಸು ಎಲ್ಲ 50% ಆಫರ್ಸು, ಎಲ್ಲಿ ನೋಡಿದ್ರು ಆಫರ್ ಪ್ರತಿಯೊಂದು ಆಫರ್ಸ್ ಇತ್ತು. ಇದು ಶೋ ಏನು ಡೋರೆಮಾನ್ ಶೋ ಹೇಳಿದ್ನಲ್ಲ ಆವಾಗಲೇ ಅದು ನಡೀತಿತ್ತಲ್ಲ, ಅದರದ್ದು ಕ್ವಿಝ್ ಥರ ಕ್ವಶನ್ ಕೇಳ್ತಾಯಿದ್ರು. ಮಕ್ಳುಗಳಿಗೆಲ್ಲ ಒಂದು ಪೇಂಟಿಂಗ್ ಥರ ಮಾಡೋಕ್ಕೆ ಕೊಟ್ಟಿದ್ದರು. ಸೊ ನಾವಲ್ಲಿ ಕೇಳಿದ್ವಿ ಇದು ಏನು ಅವೈಲೇಬಲ್ ಇದೆಯಾ ಇದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಮಕ್ಕಳಿಗೆ ಅಂತ. ಇದು ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ, ಲಾಸ್ಟ್ ವೀಕೆ ಇದ್ರದ್ದು ರಿಜಿಸ್ಟ್ರೇಷನ್ ಇತ್ತು. ಸೊ ಅದು ಕ್ಲೋಸ್ ಆಗಿದೆ, ಬೇಕಾದ್ರೆ ಪಾರ್ಟಿಸಿಪೇಟ್ ಇವಾಗ ಕ್ವಿಝ್ ಕೇಳ್ತೀವಲ್ಲ ಅದನ್ನು ಬೇಕಾದ್ರೆ ಹೇಳ್ಬೋದು ಅಂತ ಹೇಳಿದ್ರು. ಇದಾದಮೇಲೆ ಹೀಗೆ ನೋಡಿ ಎಲ್ಲದರಲ್ಲೂ 50% ಆಫರ್ ಇದು. ಬೈ 3 get 1 ಆಫರು, ಬೈ 3 get 1 ಆ ಥರ ಪ್ರತಿಯೊಂದರಲ್ಲೂ ಆಫರ್ಗಳು ನಡೀತಾ ಇತ್ತು. ನಾನಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ದು ಸ್ಯಾಟರ್ಡೆ, ಫ್ರೈಡೆ, ಸಂಡೇ ನಮಗೆ 3 ಡೇಸು ಈ ಆಫರ್ಸ್ ಅವೈಲೇಬಲ್ ಇರುತ್ತೆ. ಬೈ 2 get 1 ಆಫರ್ಸ್ ಆಗಿರ್ಬೋದು ಆ ಥರ ಎಲ್ಲ. ಇನ್ನು ಮಿಕ್ಕಿ ದಿವಸ ಎಲ್ಲ ಪರ್ಸೆಂಟೇಜ್ ಆಫರ್ಸ್ಗಳು ನಡೀತಿರುತ್ತೆ ಅಂತ ಹೇಳಿದ್ರು. ಯಾರೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಒಂದು ಒಳ್ಳೆ ಪ್ಲೇಸಸ್ ಇದು. ನಿಮಗೆ ಯಾವ ವೆರೈಟೀಸ್ ಆಫ್ ಡಿಸೈನ್ಸ್ ಹ್ಯಾಂಡಿಕ್ರಾಫ್ಟ್ ಇರೋದು ಬೇಕು, ಹ್ಯಾಂಡ್ ಕ್ರಾಫ್ಟ್ ಮಾಡಿರೋ ಥರ ಡಿಸೈನ್ಸ್ ಬೇಕು, ಕಲರ್ಸು ಯಾವ ಥರ ಬೇಕು ಎಲ್ಲ ಥರ ಆಪ್ಷನ್ನು ಇತ್ತು. ಸೊ ನಾವು ಹಾಗೆ ಮುಂದೆ ಹೋಗ್ತಾ ನಮಗೆ ಕಾಣಿಸಿದ್ದು ಒಂದು ಬ್ಯೂಟಿ ಆ್ಯಂಡ್ ನ್ಯೂಟ್ರಿ ಅನ್ನೋದು ಒಂದು ಶಾಪು. ಇದು ಅಷ್ಟೇ, ಇಲ್ಲಿ ಲ್ಯಾಕ್ಮಿ, ಮೆಬರ್ಲಿನು, ಪ್ರತಿಯೊಂದು ಕಲರ್ ಬಾರು, ನಾಯ್ಕಾ ಮತ್ತು ಲಾರಿಯಲ್ಲು, ಫಾರೆವರ್ 52 ಅಥವಾ ಪ್ರತಿಯೊಂದು ಬ್ರ್ಯಾಂಡದ್ದು ಪ್ರಾಡಕ್ಟ್ಗಳು ಇಲ್ಲೂ ಸಹ ಅವೈಲಬಲ್ ಇತ್ತು. ಇದಾದಮೇಲೆ ನಾವು ಡೈರೆಕ್ಟಾಗಿ ನಮ್ಗೆ ಕಾಣಿಸಿದ್ದು ಲೈಫ್ ಸ್ಟೈಲು, ಇದು ಬಿಗ್ ಸ್ಟೋರ್ಸು. ನಮ್ಮ ದಿನನಿತ್ಯ ಬಳಕೆಯಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅಂದರೆ ಫ್ಯಾಷನಬಲ್ ಆಗಿ ಏನು ಯೂಸ್ ಮಾಡ್ತೀವಿ ಪ್ರತಿಯೊಂದು ಐಟಮ್ಸು ಅವೈಲಬಲ್ ಇತ್ತು. ಮೆಬರ್ಲಿಂದು ಫಸ್ಟ್ ನೋಡಿ ಇಲ್ಲಿ ಬೈ 2 get 1 ಆಫರ್ ಇದೆ. ನಿಮಗೆ ಬೈ 2 ಅಂದರೆ ಅದೇ ಪ್ರಾಡಕ್ಟಲ್ಲಿ ನೀವು 2 ಪ್ರಾಡಕ್ಟ್ನ ಬೈ ಮಾಡಿದ್ರೆ 1 ಪ್ರಾಡಕ್ಟು ನಿಮ್ಗೆ ಇಷ್ಟವಾಗಿರೋದು ಅದೇ ಬ್ರ್ಯಾಂಡಲ್ಲಿ ಅದೇ ರೇಟು ಯಾವುದಾದ್ರೂ ಪರವಾಗಿಲ್ಲ ಆ ಥರ ಒಂದೊಂದು ಫ್ರೀ ಇತ್ತು. ಬೈ 2 get 1 ಆಫರು ಒಂದೊಂದು ಬ್ರ್ಯಾಂಡಲ್ಲಿ ಮಾತ್ರ ನಿಮಗೆ ಬೈ 2 get 1 ಆಫರ್ ಇತ್ತು. ಸೊ ಇಲ್ಲಿ ನೋಡಿ ಕಲರ್ ಬಾರು ಮತ್ತು ಲಾರಿಯಲ್ಲು ಇದರಲ್ಲೂ ಅಷ್ಟೇ ಬೈ 2 get 1 ಆಫರ್ ಇದೆ. ಮತ್ತು ನಾಯ್ಕಾ, ಹೀಗೆ 4-5 ಬ್ರ್ಯಾಂಡೆಡ್
ಹಾಕೊಳ್ಳೋಷ್ಟು ನಮಗೆ ಪ್ರಾಡಕ್ಟ್ಗಳು ಅವೈಲಬಲ್ ಇತ್ತು. ಇಲ್ಲಿ ಟೆಸ್ಟಿಂಗ್ ಅವೈಲಬಿಲಿಟಿ ಇದೆ. ನಿಮ್ಮ ಫೇಸ್ಗೆ ಹಾಕಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಬೈ ಮಾಡ್ಬೋದು, ಇಲ್ಲಾಂದರೆ ಮೂವ್ ಆನ್ ಆಗ್ಬೋದು ಬೇರೆ ಪ್ರಾಡಕ್ಟ್ಗೆ. ಈ ಥರ ಮಾಲ್ಗಳಲ್ಲಿ ನಾವು ಬಂದಾಗ ನಮಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ಗಳು ಬೇರೆ ಬೇರೆ ಬ್ರ್ಯಾಂಡೆಲ್ಲ ಒಂದೇ ಕಡೆ ಸಿಗುತ್ತೆ. ನಮಗೆ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕಾಗಲಿ ನಾವು ಅದನ್ನು ನೋಡ್ಕೊಳ್ಬೋದು, ಇದು ನಮ್ಗೆ ಹೇಗೆ ಸೆಟ್ ಆಗುತ್ತೋ ಇಲ್ವೋ ಅಂತ. ಪರ್ಟಿಕ್ಯುಲರ್ ಒಂದೇ ಶಾಪ್ಗೆ ಹೋದರೆ ನಮ್ಗೆ ಅದೇ ಬ್ರ್ಯಾಂಡ್ನ ಯೂಸ್ ಮಾಡಬೇಕಾಗುತ್ತೆ, ಬೇರೆ ಬೇರೆ ನಮಗೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದರೆ ಒಂದೇ ರೀತಿ ಪ್ರಾಡಕ್ಟ್ ಅಲ್ಲದೆ ಬೇರೆ ಬೇರೆ ರೀತಿಯದನ್ನ ನಾವು ಟ್ರೈ ಮಾಡಿ ನಮಗೆ ಯಾವ್ದು ಸೂಟೇಬಲ್ ಆಗುತ್ತೆ, ನಮ್ಮ ಶೇಡ್ಗೆ ಯಾವುದು ಯೂಸ್ ಆಗುತ್ತೋ ಅದನ್ನು ತೊಗೊಳ್ಬೋದು. ಹಾಗೆ ವಾಟರ್ಸ್ಗಳು ಅಷ್ಟೇ, ನೀವು ನೋಡಿದ ಹಾಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಕಂಪ್ನಿಗಳದ್ದು ನಮಗೆ ವಾಟರ್ಸ್ಗಳು ಸಹ ಅವೈಲಬಲ್ ಇತ್ತು. ಸೊ ಮಕ್ಕಳಿಗೆ ಪ್ರಿಯವಾಗಿರೋದು ಏನು ಹೇಳಿ, ಅವರು ಪ್ಲೇ ಆಡೋದೇ ಇಷ್ಟ ಅಲ್ವಾ. ಸೊ ನಾವು ಅಲ್ಲಿ ಪರ್ಚೇಸಿಂಗ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅವ್ರು ಆಲ್ರೆಡಿ ಒಂದು ರೌಂಡ್ ಹೋಗಿ ಮುಗಿಸ್ಕೊಳ್ತಾ ಬಂದರು. ನಾವು ಫಸ್ಟ್ ಫ್ಲೋರ್ ಮುಗಿಸ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಇವಾಗ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಬನ್ನಿ ನೋಡೋಣ. ಈ ಸೆಕೆಂಡ್ ಫ್ಲೋರಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ಕಾಣಿಸಿದ್ದು ಎಲ್ಲ ಕಡೆ ಲೈಟಿಂಗು, ಫುಲ್ ಫೋಕಸ್ ಆಗಿರೋದು, ಡಿಸೈನ್ಸು, ಹೊಸ್ದಾಗಿ ನೋಡ್ತಿರೋರಿಗೆ ಏನೋ ಒಂಥರ ವೈಬ್ರೇಟ್ ಆಗೋ ಥರ ಅನ್ನಿಸ್ತು. ಸೊ ಇಲ್ಲೇ ಮುಂದೆ ಹೋಗ್ತಾ ಇದ್ದೀವಿ, ಏನೇನು ಸಿಗುತ್ತೆ ಹೊಸದು, ಏನೇನು ಪ್ರಾಡಕ್ಟ್ಗಳಿದೆ ಅಂತ ನೋಡೋಣ ಅಂತ. ಈಗ ಇಲ್ಲೂ ಸಹ ನೋಡಿ ಆಫರ್ಗಳಿದೆ, ಲೇಡೀಸ್ ವೇರ್ಗಳು, ಪಾರ್ಟಿ ವೇರ್ಗಳು ಎಲ್ಲ ಪ್ರತಿಯೊಂದು ಇಲ್ಲಿ ಅವೈಲಬಿಲಿಟಿ ಇದೆ. ಇಲ್ಲಿ ನೋಡಿ ನನ್ನ ರೈಟ್ ಸೈಡಲ್ಲಿ ಸ್ಯಾರೀಸ್ಗಳು ಅವೈಲಬಲ್ ಇದೆ, ಕುರ್ತಾಗಳು ಎಲ್ಲ ಪ್ರತಿಯೊಂದು. ಇದು ಪಾರ್ಕ್ ಅವೆನ್ಯೂ ಅನ್ನೋದು ಫುಲ್ ಜೆಂಟ್ಸ್ ಸೆಕ್ಷನು, ಸೇಲ್ 50% ಆಫರ್ ಇತ್ತು ಸೆಕೆಂಡ್ ಫ್ಲೋರಲ್ಲಿ. ಸೊ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಬರೀ ಮೆನ್ಸ್ ಆ್ಯಂಡ್ ವುಮೆನ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಸೊ ನಾನು ಅದ್ರದ್ದೇನು ಅಷ್ಟು ಡೀಪಾಗಿ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಏನು ಮೇನ್ ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಯಾರು ಜಾಸ್ತಿ ಹುಡ್ಕೋದು ಮೇಕಪ್ ಥಿಂಗ್ಸ್ಗಳನ್ನ ಹುಡುಕ್ತೀವಿ, ಸ್ವಲ್ಪ ಆಕ್ಸೆಸರೀಸು, ಲೇಡೀಸ್ಗಳಿಗೆ ಜಾಸ್ತಿ ಅದೇ ಯೂಸ್ ಮಾಡೋದು ಏನು ಮಾಡ್ತೀವಿ ಅದನ್ನೇ ನಾವು ಜಾಸ್ತಿ, ನಮ್ಮ ಕಣ್ಣೆಲ್ಲ ಅಲ್ಲೇ ಹೋಗುತ್ತೆ. ಸೊ ಅಂಥದ್ದು ಏನಿದೆ ಅದನ್ನು ಮಾತ್ರ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ನಿಯರ್ ಬೈ ನೋಡಿ ಬೇರೆ ಬೇರೆ ರೀತಿಯ ಶಾಪ್ಗಳು, ಒಟ್ಟು ನೋಡಿ ಫಸ್ಟ್ ಫ್ಲೋರು ಫುಲ್ ಡೋರೆಮಾನ್ದು ಏನು ಶೋ ಇದಿದೆ ಅದು ಫಸ್ಟ್ ಫ್ಲೋರು. ಸೆಕೆಂಡ್ ಫ್ಲೋರು ಇದು ನಾವಿರೋದು 3ನೇ ಫ್ಲೋರಲ್ಲಿ. 3ನೇ ಫ್ಲೋರಿಂದ ನೋಡಿ ಕಾಣಿಸ್ತಾ ಇದೆ ವ್ಯೂ, ತುಂಬ ಚೆನ್ನಾಗಿ ಇದೆ. ಇಂಟೀರಿಯರ್ಸು ಏನಿದೆ ಒಳಗಡೆ ಎಲ್ಲ ಒಂಥರ ಯುನಿಕ್ ಡಿಸೈನಾಗಿ ಮಾಡಿದ್ದಾರೆ. ನೋಡಿದ ತಕ್ಷಣ ನಮಗೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ತುಂಬ ಡಿಸೈನಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಇಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಹೋದ ತಕ್ಷಣ ನಮಗೆ ಫಸ್ಟ್ ಸಿಗೋದು ನೋಡಿ ಟ್ರೈನು. ಲಾಸ್ಟ್ ನಾನು ಬಂದಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ನಾನು ನಮ್ಮ ಮಕ್ಕಳಿಗಿಬ್ಬರಿಗೂ ಇದನ್ನು ಆರಿಸಿದ್ದೆ. ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಮ್ಗೆ ಅದನ್ನು 3 ರೌಂಡ್ಸ್ ಬಿಡ್ತಾರೆ. 3 ರೌಂಡ್ಸ್ ಅಷ್ಟು ನಮಗೆ ಸುತ್ತಿಸಿ ಮಕ್ಕಳನ್ನ ಬಿಡ್ತಾರೆ. ಇಲ್ಲಿ ನೋಡಿ ಇದು R&B ಅಂತ, ಇದೆಲ್ಲ ಹ್ಯಾಂಡ್ ಬ್ಯಾಗ್ಗಳು 50% ಆಫರ್ ನಡೀತಾ ಇತ್ತು. ಇದೆಲ್ಲ ಆದಮೇಲೆ ನಮಗೆ ಮೇಯ್ನಾಗಿ ನಮಗೆ ಅನ್ನೋದಕ್ಕಿಂತ ಮಕ್ಕಳಿಗೆ ಮೇಯ್ನಾಗಿ ಸಿಗುವಂಥದ್ದು ಪ್ಲೇಸ್ಗೆ ಬಂದಿದ್ದೀವಿ. ಆಲ್ರೆಡಿ ನಾನು ಹೇಳ್ದಾಗೆ ಟ್ರೈನು 3 ರೌಂಡ್ಸು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದನ್ನು ಆಡಿಸಿ ಅಂತ ಹೇಳಿದ್ರು. ನಾವು ಬಿಫೋರ್ ಒಂದು ಆಲ್ರೆಡಿ ಪ್ಲೇ ಆಡಿಸಿದ್ರಿಂದ ಮಕ್ಕಳು ಆ ಟ್ರೈನ್ ಏನು ಕೇಳಲಿಲ್ಲ ಅವಳು. ಸೊ ಕೇಳಿದರೆ ಖಂಡಿತವಾಗೂ ಅದನ್ನು ಕೂಡ ಆಡಿಸ್ಬೋದಿತ್ತು, ಬಟ್ ಅವಳು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಇದಾದಮೇಲೆ ಮೇಲ್ಗಡೆ ನಮಗೆ ಲಾಸ್ಟ್ ಫ್ಲೋರಲ್ಲಿ ಫುಡ್ಡು ಕೌಂಟರ್, ಫುಲ್ಲು ಫುಡ್ದೇ ಇರೋದು ಲಾಸ್ಟ್ ಫ್ಲೋರಲ್ಲಿ. ಇಲ್ಲಿ ನಮಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫನ್ ಸಿಟಿ ಕಾಣುತ್ತೆ. ಆಬ್ವಿಯಸ್ಲಿ ಫನ್ ಸಿಟಿ ಅಂದರೆ ಮಕ್ಕಳು ಎಲ್ಲಿದ್ರು ಅಲ್ಲೇ ಓಡೋಗಿ ನಿಂತ್ಕೊಂಡ್ಬಿಡ್ತಾರೆ. ಮಕ್ಕಳು ಅಂತೆಲ್ಲ ದೊಡ್ಡವರು ಸಹ ಆಡ್ಬೋದು. ಇದರಲ್ಲಿ ಒಂದು ಕಾರ್ಡ್ ಕೊಡ್ತಾರೆ, ಇಷ್ಟು ಅಮೌಂಟದಿರೋದು, ಇಷ್ಟು ಪ್ಲೇ ಆಡೋ ಅಂಥದ್ದು ಒಂದು ಕಾರ್ಡ್ ಕೊಡ್ತಾರೆ. ನಿಮಗೆ ಇಂಡಿವಿಜುವಲ್ ಆಗಿ ಆಡೋಂಗಿದ್ರೆ ಪೇ ಮಾಡಿ, ಅಲ್ಲಿ ಇಂಡಿವಿಜುವಲ್ ಗೇಮ್ಸ್ಗಳೆಲ್ಲ ಅವೈಲಬಿಲಿಟಿ ಇರುತ್ತೆ. ಇಂಡಿವಿಜುವಲ್ ಕೂಡ ಆಡ್ಬೋದು. ಸ್ಟ್ರೈಕ್ಸ್ಗಳು ಮಾಡೋದಿದೆ, ಬೌಲಿಂಗ್ ಇದೆ. ಇದು ಬಂದ್ಬಿಟ್ಟು ಫನ್ ಸಿಟಿ. ಇದು ಬಂದ್ಬಿಟ್ಟು ನಮಗೆ 4ನೇ ಫ್ಲೋರ್ನಲ್ಲಿ ಇದು ಅವೈಲಬಿಲಿಟಿ ಇದೆ.
ಹೋಗಿ ವಿಸಿಟ್ ಎಲ್ಲ ಮಾಡ್ಬೋದು. ಎಂಟ್ರಿ ಎಲ್ಲ ಫ್ರೀ ಇರುತ್ತೆ. ಎಲ್ಲ ಪ್ಲೇನು ಆಡಬೇಕಂದ್ರೆ ಒಂದು ಕೂಪನ್ ಥರ ಕೊಡ್ತಾರೆ, ನಾವೆಲ್ಲನೂ ಟ್ರಯಲ್ ಮಾಡ್ಬೋದು. ಪರ್ಟಿಕ್ಯುಲರ್ ಒಂದೊಂದು ಆಡ್ತೀವಿ ಅಂತಂದರೆ ಅದರಲ್ಲಿ ನಮಗೂ ಸ್ಕ್ಯಾನರ್ ಕೊಟ್ಬಿಟ್ಟಿರ್ತಾರೆ. ಆ ಸ್ಕ್ಯಾನರ್ನ ಯೂಸ್ ಮಾಡಿ ನಾವು ಆಟ ಆಡ್ಬೋದು ಅಂದರೆ ಬೇಕಾದ್ರೆ ಅದನ್ನ ಟ್ರೈ ಮಾಡ್ಬೋದು. ಇದರಲ್ಲೂ ಅಷ್ಟೇ ನೋಡಿ, ಸ್ವಲ್ಪ ಪ್ಲೇ ಥಿಂಗ್ಸ್ ಎಲ್ಲ ಇತ್ತು, ಮಕ್ಳಿಗೆ ಖುಷಿ ಆಯಿತು, ಸ್ವಲ್ಪ ಎಲ್ಲ ಆಟ ಆಡ್ಕೊತಾ ಇದ್ದಾರೆ. ಇದಾದಮೇಲೆ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ಲೇ ಆಟಗಳೆಲ್ಲ ಇಲ್ಲಿ ಅವೈಲಬಿಲಿಟಿ ಇದೆ ನೋಡಿ. ಹಾಗೆ ಇದು ಬಂದ್ಬಿಟ್ಟು ಹ್ಯಾಪಿ ಸ್ವಿಂಗ್ ಅಂತ ಇತ್ತು, ಮಕ್ಕಳು ಆಡ್ತಾಯಿದ್ರು. ಇದನ್ನೆಲ್ಲ ಏನು ಕೇಳಲೇ ಇಲ್ಲ, ಸುಮ್ಮನೆ ನೋಡೋದ್ರಲ್ಲೇ ಅವರು ಟೈಮ್ ಇದು ಮಾಡ್ಕೊಂಡ್ಬಿಟ್ರು. ನಮ್ಮ ಮಕ್ಕಳಂತೂ ಆ ಲೈಟಿಂಗ್ಗಳು, ಆ ಕಲರ್ಫುಲ್ಲು, ಮಕ್ಕಳಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗೋದು ಕಲರ್ಫುಲ್ಲು ಲೈಟ್ಸಿಂಗ್ ಇರೋವಂಥದ್ದೇ ಅಲ್ವಾ, ತುಂಬ ಜಾಸ್ತಿ ಅಟ್ರಾಕ್ಷನು. ಅಲ್ಲೋಗಿ ಬಿಟ್ಟ ಮೇಲಂತೂ ಯಾವುದನ್ನು ಆಡಬೇಕು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಅವ್ರಿಗೆ ಅಂತಲ್ಲ, ನಮಗೂ ಅಷ್ಟೇ. ಫನ್ ಸಿಟಿ ಆಗಿರ್ಬೋದು, ಪ್ರತಿಯೊಂದು ದೊಡ್ಡವರು ಕೂಡ ಪ್ಲೇ ಎಲ್ಲ ಆಡ್ತಾಯಿದ್ರು. ಅದ್ರಲ್ಲಿ ಪರ್ಟಿಕ್ಯುಲರಾಗಿ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಅವರು ಆಡ್ಕೊತಾ ಬಂದರು. ನಾವು ಸಿಂಪಲಾಗಿ ನೋಡ್ಕೊಂಡ್ವಿ, ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು, ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ದಯವಿಟ್ಟು ಯಾರು ಈ ಚಾನಲ್ ನೋಡ್ತಾ ಇದ್ದೀರೋ, ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ಹೊಸ ವಿಷಯಗಳು ಏನೇನು ನನಗೆ ಗೊತ್ತಾಗುತ್ತೋ ಅದು ಖಂಡಿತವಾಗೂ ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ದಯವಿಟ್ಟು ನಮಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಓಕೆನಾ? ಇದಾದಮೇಲೆ ನೋಡಿ, ಇದು ಎಷ್ಟು ಪ್ಲೇ ಥರ, ಇದು ಎಲ್ಲ ಸ್ವಿಂಗ್ ಥರ ಇತ್ತು, ಎಲ್ಲ ಪ್ರತಿಯೊಂದು ಇದೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸಿಂಗಲ್ ಪ್ಲೇಗೂ ಕೂಡ ಒಂದೊಂದು ಚಾರ್ಜಬಲ್ ಇದೆ. ರೋಲ್ ಬಾಲ್ಸ್ ಅಂತ ಇದೆ, ಒಂದು ಐಟಮ್ನ ನಾವು ಪಿಕ್ ಮಾಡಿ ಅದರಲ್ಲಿ ಪಿಕ್ ಮಾಡಬೇಕು, ಅದು ಪಿಕ್ ಮಾಡಿಕೊಂಡ್ರೆ ಅದು ನಮಗೇನೆ, ಆ ಥರ ಎಲ್ಲ ಪ್ಲೇ ಎಲ್ಲ ಇತ್ತು. ಸೊ ಹೋಪ್ ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಈ ಏರಿಯಾ ಅಂತೂ ನಮಗೂ ನೋಡಿ, ಅವ್ರ ಎಂಜಾಯ್ಮೆಂಟ್ ನೋಡಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಸುಮಾರು ವೆರೈಟೀಸ್ ಆಫ್ ಇಲ್ಲಿ ಪ್ಲೇ ಆಟ ಆಡೋದೆಲ್ಲ ಇದೆ. ಇದ್ರೊಳಗಡೆ ಒಂದ್ಸತಿ ಎಂಟ್ರಿ ಆಗಿಬಿಟ್ರೆ ಮಕ್ಕಳನ್ನಂತೂ ಕರ್ಕೊಂಡೋದ್ರೆ ಎಲ್ಲನೂ ಆಡಿಸಿ ಬೇಕಾದ್ರೆ ನಾವು ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಬಜೆಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಇಂಥದ್ದೆಲ್ಲ ಆಡಿಸ್ತೀವಿ ಅಂತಂದರೆ. ಸೊ ಇದಾದಮೇಲೆ ವಿದೇಶಿ ಚಾಕ್ಲೇಟ್ಸ್ ಅಂತ ರೈಟ್ ಸೈಡಲ್ಲಿತ್ತು. ಸೊ ಅದನ್ನೆಲ್ಲ ಒಂದು ಸತಿ ನೋಡ್ಕೊಂಡ್ವಿ, ಏನೇನು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ಸ್ವಲ್ಪ ಫಾರಿನ್ ಚಾಕ್ಲೇಟ್ಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಅರೌಂಡು ಸ್ಟಾರ್ಟಿಂಗ್ ಬಜೆಟ್ 200 250 ಆ ಥರ ರೇಂಜಲ್ಲಿತ್ತು. ಸೊ ನಾನು ಚಾಕ್ಲೇಟ್ಸ್ ಎಲ್ಲ ಏನು ಅವೆಲ್ಲ ಏನು ತಗೊಳಕ್ಕೆ ಹೋಗಿಲ್ಲ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಲಾಸ್ಟ್ 4 ನನ್ನ ಮಗಳು ಆಲ್ರೆಡಿ ಹೇಳ್ದಾಗೆ ಬರ್ಗರ್ ತಕ್ಕೊಡ್ಬೇಕು ಅಂತ ಮುಂಚೆನೇ ನನಗೆ ಅಪ್ಲಿಕೇಶನ್ ಹಾಕಿದ್ಲು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ಲು. ಸೊ ಲಾಸ್ಟಲ್ಲಿ ನಮಗೆ ಅದು ಫುಡ್ದು ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಈ ಫ್ಲೋರ್ನಲ್ಲಿ ನಿಮಗೆ ಯಾವ ಥರ ಊಟ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಯಾವ ಥರ ಸ್ಪೆಷಲ್ಲು, ಸ್ನ್ಯಾಕ್ಸು ಎಲ್ಲ ಪ್ರತಿಯೊಂದು ಅವೈಲಬಿಲಿಟಿ ಇದೆ ಇಲ್ಲಿ. ಸನ್ನಿಧಿ ಆಲ್ರೆಡಿ ಹೇಳಿದಾಗೆ ಬಿಗ್ಗೀಸ್ ಬರ್ಗರಲ್ಲಿ ನಂಗೆ ಬರ್ಗರ್ ಕೊಡಿಸಿ ಅಂತ ಹೇಳಿದ್ಲು. ಸೊ ಏನು ಬೇಕೋ ಅದನ್ನು ಪಾರ್ಸಲ್ ತೊಗೊಂಡ್ವಿ. ನಾವು ಇಲ್ಲಿಂದ ಮುಗಿಸ್ಕೊಂಡು ಹೊರಡೋದಕ್ಕೆ 10 o'clock ಆಗಿದೆ. ಆಲ್ಮೋಸ್ಟ್ ಚೆನ್ನಾಗೆಲ್ಲ ಖಾಲಿ ಆಗಿದ್ರು. ನಾವು ಲಾಸ್ಟಲ್ಲಿ ಹೊರಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದಾಗೆ M5 ಮಾಲ್ಗೆ 1 day ವಿಸಿಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ನನಗೆ ಗೊತ್ತಾಗಲ್ಲ. ನಿಮ್ಗೆ ಏನೇನು ಬೇಕೋ ಐಟಮ್ಸ್ಗಳೆಲ್ಲ ಒಂದೇ ಕಡೆ ಅವೈಲೇಬಲ್ ಇದೆ. ಈ ಮಾಲಿಗೆ ವಿಸಿಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಮಾಹಿತಿ ನಿಮಗೆ ಸ್ವಲ್ಪನಾದ್ರು ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ, ಹೆಚ್ಚು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅರೌಂಡ್ 9:30 10 ಆಗಿದೆ ಅಲ್ವಾ, ಆವಾಗ ನೈಟ್ ವ್ಯೂ ಇದು M5 ಯಾವ ರೀತಿ ಕಾಣುತ್ತೆ ಅಂತ ಒಂದೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ನಮ್ಮ M5 ಮಾಲ್, ಚೆನ್ನಾಗಿದೆ ಅಲ್ವಾ, ಔಟ್ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.